ನಮಸ್ಕಾರ. ಅಂಬರೀಷ್ ಅವರ ಮಾತು ಹೊರಟಾದರೂ ಅವರ ಹೃದಯ ಮತ್ತೊಬ್ಬರ ಅಭ್ಯುದಯಕ್ಕೆ ಹೇಗೆ ಹಾತೊರಿತಾ ಇತ್ತು. ಅದರಲ್ಲೂ ಕೂಡ ಅಂಬರೀಷ್ ಅವರು ಅತ್ಯುತ್ತಮ ಸಮಾಜ ಸುಧಾರಕ. ಆಗಿನ ಕಾಲದಲ್ಲಿ ಅಂಬರೀಷ್ ಅವರು ಇನ್ನೂ ರಾಜಕೀಯವನ್ನು ಪ್ರವೇಶ ಮಾಡಿರೋದಿಲ್ಲ. ಆದರೂ ಕೂಡ ಸಿನಿಮಾ ರಂಗದಲ್ಲಿ ಅಂಬರೀಷ್ ಅವರಿಗೆ ಎಷ್ಟು ಸ್ನೇಹಿತರಿದ್ದರು ಅಷ್ಟೇ ಸ್ನೇಹಿತರು ಅದಾಗಲೇ ಅವರಿಗೆ ರಾಜಕೀಯ ರಂಗದಲ್ಲೂ ಇರ್ತಾರೆ. ಅದಕ್ಕೆ ನಾವು ಹೇಳೋದು ಅಂಬರೀಷ್ ಅಂದರೆ ಸ್ನೇಹ, ಸ್ನೇಹ ಅಂದರೆ ಅಂಬರೀಷ್. ಒಂದು ಸ್ಪೆಷಾಲಿಟಿ ಅಂದರೆ ಸ್ನೇಹಿತರೆ, ಯಾರಾದರೂ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಬೈಸ್ಕೊಂಡಾಗ ಆ ವ್ಯಕ್ತಿ ಮುಖ ಚಿಕ್ಕದು ಮಾಡಿಕೊಂಡು ನಾನು ಬೈಸ್ಕೊಂಡ್ಬಿಟ್ಟಪ್ಪ ಅಂತ ಬರೋದೇ ಹೆಚ್ಚು. ಆದರೆ ಅಂಬರೀಷ್ ವಿಷಯದಲ್ಲಿ ಮಾತ್ರ ಅದು ವ್ಯತ್ಯಾಸ ಇರುತ್ತೆ. ಯಾವುದಾದ್ರೂ ವ್ಯಕ್ತಿ ಅಂಬರೀಷ್ ಅವ್ರ ಜೊತೆ ಬೈಸ್ಕೊಂಡ ಅಂದರೆ ಅವನು ಹೆಮ್ಮೆಯಿಂದ ನಾನು ಇವತ್ತು ಅಂಬರೀಷ್ ಅವ್ರ ಜೊತೆ ಬೈಸ್ಕೊಂಡ್ಬಂದಪ್ಪ ಅಂತ ಹೇಳುವಂತಹ ಸಂದರ್ಭಗಳೇ ಹೆಚ್ಚು. ಯಾಕೆಂದರೆ ಅಂಬರೀಷ್ ಅವರು ಬೈದರೂ ಕೂಡ ಅದರಲ್ಲಿ ಆತ್ಮೀಯತೆ ಇರ್ತಿತ್ತು. ಅವರ ವರ್ತನೆ, ಅವರ ಮುಖಶೈಲಿ, ಅವರ ಧಾಟಿ ಮತ್ತು ಅವ್ರು ಬಳಸುವಂತಹ ಭಾಷೆ, ಅದರಲ್ಲಿ ಆ ಬೈಸ್ಕೊಂಡಂತಹ ವ್ಯಕ್ತಿಗೆ ಅಪ್ಯಾಯತೆ, ಪ್ರೀತಿ, ಅಂತಃಕರಣ ಕಾಣಿಸ್ತಾ ಇತ್ತು. ಹಾಗಾಗಿ ಅಂಬರೀಷ್ ಅವರು ಬೈದರೆ ಆ ಬೈಸ್ಕೊಂಡಂತಹ ವ್ಯಕ್ತಿ ಖುಷಿ ಪಡ್ತಿದ್ದ. ಇದು ರೆಬಲ್ ಸ್ಟಾರ್ ಅಂಬರೀಷ್. ನಮಸ್ಕಾರ.